ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಕಾಂತಾರ ಎಗ್ ರೆಸಿಪಿ ಅಂತ ಕೇರಳದಲ್ಲಿ ಫೇಮಸ್ ಆಗಿರೋ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತಂದರೆ, ಒಂದು ಪಾತ್ರೆಗೆ ಒಂದು ಅರ್ಧದಷ್ಟು ನೀರು ಹಾಕ್ಕೊಂಡು 4 ಮೊಟ್ಟೆನ ಬೇಯಿಸ್ಕೊತಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕು ಮೊಟ್ಟೆ, ಎಷ್ಟು ಜನಕ್ಕೆ ಬೇಕು ಅನ್ನೋದು ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೆಯೇ ಒಂದು ಮಿಕ್ಸಿ ಜಾರಿಗೆ 4 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಸಾಂಬಾರು ಸೊಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು. ಇದ್ರ ಜೊತೆಗೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ತಿದ್ದೀನಿ ನಾನಿಲ್ಲಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಷ್ಟನ್ನು ನಾನಿವಾಗ ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ಆಡಿಸ್ಕೊಂಡು, ಆಮೇಲೆ 1 ಇಂಚ್ ಶುಂಠಿನೂ ಮತ್ತು ಬೆಳ್ಳುಳ್ಳಿನೂ ಬಿಡಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ. ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಪೇಸ್ಟ್ ರೆಡಿ ಆಗುತ್ತೆ. ಹಾಗೆಯೇ ಗ್ರೈಂಡ್ ಆಗ್ತಿಲ್ಲ ಅಂತಂದರೆ ಸ್ವಲ್ಪನೇ ಒಂದು ಸ್ಪೂನ್ 1.5 ಸ್ಪೂನ್ ನೀರಷ್ಟು ಹಾಕ್ಕೊಂಡು ಈ ಥರ ತರಿಯಾಗಿ ರುಬ್ಕೊಳ್ಳಿ. ಈ ರೀತಿ ಪೇಸ್ಟ್ ರೆಡಿ ಆದಮೇಲಿಂದ ಎಗ್ನ ಬಾಯ್ಲ್ ಮಾಡೋಕೆ ಹಾಕಿದ್ವಲ್ಲ, ಆ ಎಗ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಳ್ಬೇಕು. ತೊಳ್ಕೊಳ್ಳಿಲ್ಲ ಅಂತ ಅಂದರೆ ಎಗ್ ಸ್ಮೆಲ್ ಏನಿರುತ್ತೆ ಅದೇ ರೀತಿ ಎಗ್ ಸ್ಮೆಲ್ ಬಂದರೆ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ನಾನು ನಿಮಗೆ ಹೇಳ್ತಿರೋದು, ಎಗ್ನೇ ಬಿಡಿಸ್ಕೊಂಡಾದ್ಮೇಲಿಂದ ನೀಟಾಗಿ ಒಂದು ಸಲ ಒಂದು ಲೋಟದಲ್ಲಿ ತೊಳ್ಕೊಳ್ಳಿ ನೀರನ್ನ ಹಾಕ್ಕೊಂಡು. ತೊಳ್ಕೊಂಡಿದ್ದಾದ ನಂತರ ಒಂದೊಂದೇ ಎಗ್ನ ತಗೊಂಡು ಮದ್ದಿಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಮದ್ದಿಗೆ ಕಟ್ ಮಾಡಿಕೊಂಡು ನಾವು ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟು ಏನು ಮಸಾಲೆ ಇರುತ್ತೋ ಅದನ್ನು ಮದ್ದಿಗೆ ಹಾಕ್ಕೊಂಡು ಎಗ್ ಕಟ್ ಮಾಡಿರ್ತೀವಲ್ಲ ಆ ಮಧ್ಯಕ್ಕೆ ಹಾಕ್ಕೊಂಡು ಅದೇ ಥರ ಎಲ್ಲ ಎಗ್ನೂ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಎಗ್ ತಿಂದಂಗೆ ಅನಿಸಲ್ಲ, ಅಷ್ಟು ಚೆನ್ನಾಗಿರ್ತದೆ. ನೀವು ಬೇಕಿದ್ರೆ ಟ್ರೈ ಮಾಡಿ, ಬೇಕಿದ್ರೆ ಮನೆಯಲ್ಲಿ. ಯಾರಿಗೆಲ್ಲ ಎಗ್ ಇಷ್ಟ ಇಲ್ಲ ಅವರು ಕೂಡ ಇದನ್ನು ಮಾಡಿಕೊಟ್ರೆ ತಿಂತಾರೆ, ಅಷ್ಟು ಚೆನ್ನಾಗಿರ್ತದೆ. ನೀವು ಬೇಕಿದ್ರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್.